ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆಗಳು ಯಾವ ರೀತಿ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆಗಳು ಆಗಬೇಕಾಗಿತ್ತು, ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ವ್ಯವಸ್ಥೆಗಳು ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಬೆಂಗಳೂರು ನಗರ ಇವತ್ತು ವೆನಿಸ್ ಸಿಟಿಯಾಗಿ ಪರಿವರ್ತನೆ ಆಗಿದೆ. ವೆನಿಸ್ಸು ಏನು ಇಟಲಿಲಿರ್ತಕ್ಕಂಥ ವೆನಿಸ್ನಲ್ಲಿ ನೀವೆಲ್ಲಿ ನೋಡಿದ್ರೂ ಕೂಡ ನೀರು ಕಾಣ್ಬೋದು. ಅದೇ ರೀತಿ ಇವತ್ತು ಬೆಂಗಳೂರಿಗೂ ವೆನಿಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ನಗರ ಹೋಗಿ ತಲುಪಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ JDLPಯ ನಾಯಕರಾಗಿರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರ ಜೊತೆಗೂಡಿ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು, ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿರ್ತಕ್ಕಂಥ ಸರ್ವಣ್ಣ ಅವರೇ, ಆತ್ಮೀಯ ಗೆಳೆಯ ಆಗಿರ್ತಕ್ಕಂಥ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಗೌಡ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣ ಅವರೇ, ಮತ್ತು ಪಕ್ಷದ ಹಿರಿಯ ಮುಖಂಡರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನುಭವಿಗಳು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣ ಅವರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರು ಬೆಳಗಿನಿಂದ BTM ಲೇಔಟಿಂದ JP ನಗರ ನಿವಾಸವನ್ನು ಬಿಟ್ಟು ಮೈಕೋ ಲೇಔಟ್ಗೆ ಬಂದು ಅಲ್ಲಿ ಅನೇಕ ವಿಸಿಟ್ಗಳನ್ನ ಮಾಡಿ ಸ್ಥಳವನ್ನು ಪರಿಶೀಲನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿ ಅವ್ಯವಸ್ಥೆಗಳಿಗೆ ಕಾರಣ ಆಗಿದೆ ಈ ಮಳೆ ಅಂತಕ್ಕಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಬೆಳಗಿನಿಂದ ನಮ್ಮ ಜೊತೆಯಲ್ಲಿ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಲವಾರು ಮಿತ್ರರು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಸಾಗಿದ್ದೀರಿ. ಬಹುಶಃ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕಾರ್ಯವೈಖರಿಗೆ ತಕ್ಕಂತೆ ನೀವು ನಿರಂತರವಾಗಿ ಜನಗಳಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಜೊತೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲೂ ಕೂಡ ಬಂದು ಹೆಜ್ಜೆಯನ್ನು ಹಾಕಿದ್ದೀರಿ. ಬಹುಶಃ ನಾವೆಲ್ಲ ಗಮನಿಸ್ಬೋದು, ಇವತ್ತು ಬೆಂಗಳೂರು ನಗರ ಸರ್ವಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ನಮ್ಮ ರಾಜ್ಯದ GDPಯಲ್ಲಿ ಬೆಂಗಳೂರು ನಗರ ಹತ್ತತ್ರ 36% ದೊಡ್ಡ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಸರಿಸುಮಾರು 67% ಇವತ್ತೇನು ಬೆಂಗಳೂರು ನಗರದಿಂದನೇ ಇವತ್ತು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಜನ್ರೇಟ್ ಆಗ್ತಾ ಇದೆ. ಆದರೆ ಬೆಂಗಳೂರು ನಗರಕ್ಕೆ ಇದರಿಂದ ಆಗ್ತಾ ಇರ್ತಕ್ಕಂಥ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡ್ತಕ್ಕಂಥದ್ದಾದರೆ, ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಪಾಪ ಕಳೆದ 1-2 ವರ್ಷದಿಂದ ನಾವು ನೋಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕರೆತರ್ತಕ್ಕಂಥದ್ದಕ್ಕೆ ಹಲವಾರು ಸಭೆಗಳನ್ನ ಮಾಡಿದ್ದೀರಿ. ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಏನಾದರೂ ಬೆಂಗಳೂರು ನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೇನಾದರೂ ಸೃಷ್ಟಿ ಮಾಡಿದ್ದೀರಾ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ ಕೇಳ್ತಕ್ಕಂಥ ಒಂದು ಭಾಳ ಬೇಸಿಕ್ ಕ್ವಶನ್ ಆಗಿದೆ ಇದು. ಈಗ ನಾವು ಬಂದಂಥ ಕ್ಷೇತ್ರಗಳೇನಿದೆ, ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ, ಭಾಳ ಅತ್ಯಂತ ಆಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಏನಂದರೆ, ಅನೇಕ ಕ್ಷೇತ್ರಗಳು ಈಗ ತಾನೇ ನಾವು ಭೇಟಿ ಕೊಟ್ಟಂಥ ಕ್ಷೇತ್ರಗಳಲ್ಲಿ ಬಹುತೇಕ ಶಾಸಕ ಮಿತ್ರರು 3 ಸಲ 4 ಸಲ ಪದೇ ಪದೇ ಪುನರಾಯ್ಕೆ ಆಗಿರ್ತಕ್ಕಂಥವ್ರು, ಜೊತೆಯಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಅಷ್ಟೇ ಅಲ್ಲ, ಹಿಂದೆನೂ ಕೂಡ ಸಾಕಷ್ಟು ಅವ್ರಿಗೆ ಅವಕಾಶಗಳು ಕೊಟ್ಟಿರ್ತಕ್ಕಂಥವ್ರು. ಅವ್ರ ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಅವ್ರಿಗೆ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ವಿಪರ್ಯಾಸ, ಮಂತ್ರಿಗಳು ಆಗಿರ್ತಕ್ಕಂಥ
ಆ ಶಾಸಕರ ಸ್ವಂತ ಕ್ಷೇತ್ರಗಳಲ್ಲಿ ಇವತ್ತು ನಾವು ಕಣ್ಣಾರೆಯಾಗಿ ಇವತ್ತು ನೋಡಿರ್ತಕ್ಕಂಥ ದೃಶ್ಯ, ಮೊದಲನೇದು ಬಹುಶಃ ಅರಸು ಕಾಲೋನಿಲಿ ನಾವು ಪ್ರಾರಂಭ ಮಾಡಿದ್ವಿ. ಅರಸು ಕಾಲೋನಿಲಿ ಏನು ಪ್ರಾರಂಭ ಮಾಡಿದ್ವಿ, ಅಲ್ಲಿ ಮಧ್ಯಮದ ವರ್ಗದ ಜನರು ವಾಸವಾಗಿದ್ದಾರೆ. ಜೊತೆಯಲ್ಲಿ ಭಾಳ ಜನ ಹಕ್ಕುಪತ್ರಗಳು ಇಲ್ಲದೆ ಇರತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯ ಜನರು ಕೂಡ ವಾಸವಾಗಿದ್ದಾರೆ. ಸರಿಸುಮಾರು 45 ಕುಟುಂಬಗಳು ಅರಸು ಕಾಲೋನಿಯಲ್ಲಿ ವಾಸವಾಗಿರ್ತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಏನು ಪಾಪ ಶೀಟ್ ಮನೆಗಳ ಕಟ್ಕೊಂಡು ವಾಸ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಜನಾಂಗ ಏನಿದ್ದಾರೆ, ಪ್ರತಿದಿನ ಒಂದು ಕೂಲಿಯನ್ನು ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥ ಬಡ ಕುಟುಂಬಗಳಿಗೆ ಇಲ್ಲಿವರೆಗೂ ಒಂದು ಹಕ್ಕುಪತ್ರಗಳು ಕೊಡಲಿಕ್ಕಾಗಿಲ್ಲ. ಜೊತೆಯಲ್ಲಿ